ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಹಿಂಗೆ ಬಾಡ್ಬೇಕಲ್ಲ ಅದು ಹಿಂಗೆ ಮಾಡ್ತಾರೆ. ದೂರ ಬನ್ನಿ. ಹೇಳಿ ನೋಡಿ. ಅಣ್ಣ ಇಲ್ಲಿ ನೋಡಿ. ಬಿಲ್ಕಲಾಟ ಜನದಿಂದ ಅದ್ದೂರಿಯ ಒಂದು ಸ್ವಾಗತ ಕೋರ್ತಾ ಇದ್ದೀನಿ. ಹೌದಂಡ ಮಿತ್ರರು, ವಿಶೇಷವಾದಂಥ ಒಡನಾಡಿ ಅನ್ನುತ್ತಾ ನಮ್ಮ DCC ಬ್ಯಾಂಕ್ ನಿರ್ದೇಶಕರು ನಮ್ಮ ರಘುಪತ್ ರೆಡ್ಡಿ ಅನ್ನೋರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಟೊಮೊಟೊ ಮಂಡಿ ಸತ್ಯನ್ನವರು, ಯಾರೇ ಬೇಗ ನಮ್ಮದು ಒಂದು ಕಾರ್ಯ ಇದೆ, ನಮಗೇನೋ ಸಹಾಯ ಮಾಡಿ ಅಂದರೆ ಎಗ್ಗಿಲ್ಲದೆ ಮಾಡುವಂಥ ನಮ್ಮ ಸತ್ಯನ್ನವರು ಟೊಮೊಟೊ ಮಂಡಿ ಮಾಲೀಕರು, ಅವ್ರಿಗೂ ವಿಶೇಷವಾದಂಥ ಸ್ವಾಗತ ಕೋರ್ತಾ ಇದ್ದೀನಿ. ವಿಶೇಷವಾದಂಥ ಸ್ವಾಗತ. ಮತ್ತು ಅದೇ ರೀತಿ ಕಿಶನ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ವಿಶೇಷವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಸಹಕಾರ ಯೂನಿಯನ್ ನಿರ್ದೇಶಕರಾದಂಥ ನಮ್ಮ ಸ್ನೇಹಿತ ಕ್ರಮಕ್ಕೆ ಬಾಪ ಬೇಗ ಬಾ. ನಮ್ಮ ಈ ಒಂದು ರಸ್ತೆ ನಿರ್ಮಾಣಕ್ಕೆ ಕಾರ್ಯಕರ್ತರಾದಂತಹ PWD ಸಹಾಯಕ ನಿರ್ದೇಶಕರಾದಂಥ ಮೂಡಲಗಿರಿ ಅವರು ಸಹ AW ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ವಿಶೇಷವಾದಂಥ ಸ್ವಾಗತವನ್ನು. ಅದೇ ರೀತಿ ನಮ್ಮ ಸ್ನೇಹಿತರು ನಮ್ಮ ಗಂಗರಾಜು ವಿಶೇಷವಾದಂಥ ಸ್ವಾಗತ ಶಾಸಕರಿಂದ. ಮತ್ತು ಇನ್ನೊಬ್ಬ ನಾಗಮಂಗಲ ಗ್ರಾಮದ ಅದೇ ರೀತಿ ಚಿಗ್ಗುಟ್ಟಳ್ಳಿ ರಾಮಚಂದ್ರ ಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಮತ್ತು ಚಿಗ್ಗುಟ್ಟಳ್ಳಿ ಸುರೇಶ್ ವಜ್ಜನಾಗನಹಳ್ಳಿ, ಬಯಸ್ತಾ ಇದ್ದೇವೆ. ಅದೇ ರೀತಿ PDO ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶಿಥಿಲಾವಸ್ಥೆಗೆ ಬಂದಿದೆ, ತಾವು ಅದನ್ನು ಸ್ವಲ್ಪ ಗಮನವಿಟ್ಟು ಈ ಗ್ರಾಮಸ್ಥರ ಮನವಿಯನ್ನು ಪುರಸ್ಕರಿಸಿ ಆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಪಣ ತೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕೆಂದು ನಾನು ಮನವಿ ಮಾಡ್ತಾ ಇದ್ದೀನಿ. ಎರಡನೇದಾಗಿ, ಯಾವ ಗ್ರಾಮದಲ್ಲೂ ಇಲ್ಲ, ಈ ಒಂದು ಗ್ರಾಮದಲ್ಲಿ ಸುಮಾರು 2.5 ಎಕರೆ ಇದೆ ಮಶಾನ. ಬೇಲಿ ಹಾಕಿದ್ದೀವಿ, ಮರ ನೆಟ್ಟಿದ್ದೀವಿ, ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ, ಪಂಚಾಯಿತಿಯಿಂದನೂ ನೀರಿನ ವ್ಯವಸ್ಥೆನೂ ಮಾಡಿದ್ದೀವಿ. ಆದರೆ ದಾರಿ ಇಲ್ಲ. ಅದೊಂದು ದಾರಿ ಮಾಡಿಕೊಳ್ಳಲು ಅನುವು ಮಾಡಿಕೊಡ್ಬೇಕೆಂದು ಮನವಿ ಮಾಡುತ್ತೇನೆ. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಶಾಸಕರಾದಂಥ ಗ್ರಾಮದಲ್ಲಿ ಈ ದಿನ ಒಂದು ಮಲ್ನಾಯಕನಹಳ್ಳಿ ರಸ್ತೆಯಿಂದ ನಮ್ಮ KBಪಲ್ಲಿ ರಸ್ತೆ, ಈ ರಸ್ತೆಯ ಉಡ್ಲಿ ಪೂಜೆ ಉದ್ಘಾಟನೆಗೆ ಆಗಮಿಸಿರುವಂತ ನಿಮ್ಮ ನೆಚ್ಚಿನ ನಾಯಕರು ವಿಧಾನಸೌಧದಲ್ಲಿ
ಅಪೋಸಿಷನ್ ಅಲ್ಲಿ ಇದ್ರೂ ಕೂಡ ಅವರ ಜೊತೆ ನಮ್ಮ ಮುಳಬಾಗಲ್ ತಾಲೂಕಿನ ವಿಷಯವನ್ನ ಪ್ರತಿ ಅಧಿವೇಶನದಲ್ಲೂ ಅವರು ಎತ್ತಾರೆ. ಪ್ರತಿ ಅಧಿವೇಶನದಲ್ಲೂ ಎತ್ತಿ ಯಾವುದೋ ಒಂದು ಅನುಕೂಲ ಮಾಡ್ಕೊಳ್ಳಕ್ಕೆ ನಮ್ಮ ತಾಲೂಕಲ್ಲಿರೋ ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ಪ್ರತಿ ಅಧಿವೇಶನದಲ್ಲಿ ಎತ್ತಾ ಇರೋ ಏಕೈಕ ನಮ್ಮ ಶಾಸಕರಂದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಈ ದಿನ ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಅಲ್ಲಿ ಬೆಂಗಳೂರಲ್ಲಿ ಕುಂತ್ಕೊಂಡು ಆಫೀಸ್ಗಳಲ್ಲಿ ನೋಡ್ಕೊಂಡು ವಿಧಾನಸೌಧದಲ್ಲಿ ಯಾವ್ಯಾವ ಮಂತ್ರಿಗಳನ್ನ ಮೀಟ್ ಮಾಡ್ಬೇಕು, ಅಪೋಸಿಷನ್ ಅಲ್ಲಿ ಇದ್ರು ಕೂಡ ಅವ್ರನ್ನೆಲ್ಲ ಮೀಟ್ ಮಾಡಿ ಅವರೇ ಬಂದು ಎಲೆಕ್ಷನ್ ನಿಂತಾಗ ಆ ರಸ್ತೆ ಆಗುತ್ತೆ ಏನಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದವ್ರು ಎಷ್ಟು ಆಕ್ಸಿಡೆಂಟ್ಗಳಾಗಿತ್ತು, ಎಷ್ಟು ಜನ ಬಿದ್ದಿದ್ರು. ಮುಳುಬಾಗಲ್ ಬೈಪಾಸ್ ಇಂದ ಹಿಡಿದು ಆಲಂಗೂರ್ ಕ್ರಾಸ್ ವರೆಗೂ ಆ ರಸ್ತೆ ಅಷ್ಟು ಹದಗೆಟ್ಟಿತ್ತು. ಅದನ್ನ ನಾನು ಸುಮಾರು ಸತಿ ನಾವೆಲ್ಲ ನಮ್ಮ ರಸ್ತೆಯವರೆಲ್ಲ ನಮ್ಮ ನಾಯಕರೆಲ್ಲ ಅವ್ರನ್ನ ಕೇಳ್ಕೊಂಡಾಗ ಒಂದೇ ಸತಿ 12 ಕೋಟಿ ಬಿಡುಗಡೆ ಮಾಡಿಕೊಟ್ರು. 12 ಕೋಟಿಯಲ್ಲಿ ಮುಳುಬಾಗಿಲಿಂದ ಆಲಂಗೂರ್ ಕ್ರಾಸ್ ವರೆಗೂ ಫಸ್ಟ್ ಕ್ಲಾಸ್ ರಸ್ತೆ. ಇವತ್ತಿಗೂ ಇನ್ನ ಒಂದು 10 ವರ್ಷ ಆದ್ರೂ ಏನೂ ಆಗಲ್ಲ ಅಂತ ರಸ್ತೆ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಪಿಜಗೊಂಡಳ್ಳಿ ಪಂಚಾಯತಿನೇ ಮ್ಯಾಕ್ಸಿಮಮ್ ಇದ್ರಲ್ಲಿ ಓಡಾಡೋದು, ರಸ್ತೆಯಲ್ಲಿ ಓಡಾಡೋದು. ಈಗಲೂ ಅವ್ರಿಗೆ ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ಇದು ಒಂದು ರಸ್ತೆ. ಈ ರಸ್ತೆ ಸುಗದಡ್ಡಿ ಗ್ರಾಮ, ನಾಗಮಂಗಲ ಗ್ರಾಮ, ಪುಲೇಬಳ್ಳಿ, ವಜ್ರನಾಗೇನಹಳ್ಳಿ, ಚಿಗ್ಗುಟ್ಟಹಳ್ಳಿ ಅಪ್ಟೋರ್ ರಾಗಮಾನಘಟ್ಟ, ಈ ರಾಗಮಾನಘಟ್ಟವರೆಗೂ ಕೇಬೈಪಲ್ಲಿಯಿಂದ ರಸ್ತೆಯಿಂದ ಇಲ್ಲಿವರೆಗೂ ಇದು ಡೆವಲಪ್ ಆಗ್ತದೆ. ತುಂಬಾ ಒಳ್ಳೆ ಕೆಲಸ. ಆಲಂಗೂರು ಶ್ರೀನಿವಾಸ್ ಅವರು ಇದ್ದಾಗ ಮುಳಬಾಗಲ್ ತಾಲೂಕಿನಲ್ಲಿ ಯಾವ ರಸ್ತೆಗಳಿಂದ ಯಾವ ರಸ್ತೆಗೆ ಕನೆಕ್ಟ್ ಮಾಡಬೇಕು ಅಂತ ಅವ್ರಿಗೊಂದು ಜ್ಞಾನ ಇತ್ತು. ಯಾಕಂದ್ರೆ ಅವರು ಕಾಲ್ನಡಿಗೆಯಲ್ಲೇ ಓಡಾಡ್ತಾ ಇದ್ರು. ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಪ್ರತಿ ಎಲೆಕ್ಷನ್ ಬಂದ್ರು ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ರು. ಆಲಂಗೂರಿಂದ ಹಿಡಿದು ಒಡ್ಡಳ್ಳಿ ಕ್ರಾಸ್ ಇಂದ ಹಿಡಿದು ಆಲಂಗೂರು ಒಳಗೆ ಬಂದು ಈಗ ಬಂದು ಇದೇ ತರ ನಮ್ಮ ಯಾವ್ದು ಎರ್ಜಿನಹಳ್ಳಿ, ನಮ್ಮ ಅಗಸೆಟ್ಟಹಳ್ಳಿ, ಎರ್ಜಿನಹಳ್ಳಿ, ಮಲ್ನಾಯಕನಹಳ್ಳಿ ರಸ್ತೆಗೆ ಅದನ್ನ ಇದು ಮಾಡಿಕೊಟ್ಟಿದ್ದಾರೆ. ನಂಗ್ಲಿಯಿಂದ ಪುಲಿಯೋಬರೆಡ್ಡಿ ಹಳ್ಳಿವರೆಗೂ ಆ ರಸ್ತೆನೂ ಮಾಡಿ ಅಲ್ಲಿಂದ ಈ ಚಿಗ್ಗುಟ್ಟಹಳ್ಳಿ ಮೇಲೆ ಮಾಡಿದ್ದು ಅವ್ರು ಇದರಲ್ಲಿ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದು. ಪ್ರತಿ ಒಂದು ರಸ್ತೆಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿರುವಂತರು. ಆ ಕೀರ್ತಿ ಏನಾದ್ರೂ ಇದ್ರೆ ಜನತಾ ದಳದ ಆಲಂಗೂರು ಶ್ರೀನಿವಾಸ್ ಅವ್ರಿಗೆ ಹೋಗ್ಬೇಕಾಗಿದೆ. ಅವತ್ತು ಈ ದಿನ ಅದನ್ನು ಮುಂದುವರಿಸ್ಕೊಂಡು ಹೋಗುವಂತ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅದೇ ಸಮೃದ್ಧಿ ಮಂಜುನಾಥ್ ಅವರು. ಈಗಲೂ ಅವರು 2 ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡ್ ಬಂದು ನಿಮಗೆ ಇದೊಂದು 5.3 ಕಿಲೋಮೀಟರ್ ರಸ್ತೆ ಹಾಕೊಂಡು ಬಂದಿದ್ದಾರೆ. ಇನ್ನ ಸುಮಾರು ಹಲವಾರು ಕೆಲಸಗಳು ಮಾಡಕ್ಕೆ ಅವ್ರಿಗೆ ಶಕ್ತಿ ಇದೆ. ಆ ದೇವ್ರು ಇನ್ನ ಒಂದು ಒಳ್ಳೆ ಶಕ್ತಿ ಕೊಟ್ಟು ಮಾಡ್ಲಿ ಅಂತ ಅವ್ರು ಇನ್ನ ಒಂದು ಕೇಳ್ತಾ, ಇನ್ನ ಸುಮಾರು ನಮ್ಮ ಪಿಜಗೊಂಡಳ್ಳಿ ಪಂಚಾಯಿತಿ ನಿಮಗೆ ನಿಮ್ಮ ಎಲೆಕ್ಷನ್ ನಲ್ಲಿ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟರು ಅಂತ ಪಂಚಾಯಿತಿ ಅಂತ ಕೂಡ ಎಲ್ರಿಗೂ ಗೊತ್ತಿದೆ. ಆ ಪಿಜಗೊಂಡಳ್ಳಿ ಪಂಚಾಯಿತಿಯಲ್ಲಿ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟಿದ್ದೀವಿ. ಇನ್ನು ದಯವಿಟ್ಟು ಇನ್ನು ಪಿಜಗೊಂಡಳ್ಳಿ ಪಂಚಾಯಿತಿಲಿ ಇನ್ನ ಹಲವಾರು ಕೆಲಸಗಳು ಇದಾವೆ. ಅದನ್ನೆಲ್ಲ ಒಂದೊಂದೇ ಸಾಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದೆರಡು ಮಾತುಗಳು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿದ್ರೆ ನಿಮಗೆಲ್ಲ ಒಂದು ಸ್ಥಾನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.